ಅಸ್ಸಲಾಮಲೈಕುಮ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ ನೋಡೋಣ. ನಾನು ಇಷ್ಟು ದಿನ ವಿಡಿಯೋದಲ್ಲಿ ಮನಿ ಸೇವಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಇದೆಲ್ಲ ಮನಿ ಸೇವಿಂಗ್ ಮಾಡಬೇಕಂದ್ರೆ ಮನೆಯಲ್ಲಿ ಏನಿರಬೇಕು? ಮೊದಲು ಮನೆಯಲ್ಲಿ ಒಂದು ಇದಿರಬೇಕು ಅಲ್ವಾ? ಅಂದರೆ ಇವತ್ತಿನ ಈ ಟಾಪಿಕ್ ಏನಪ್ಪ ಅಂದರೆ, ಈ 10 ವಸ್ತುಗಳು ಮನೆಯಲ್ಲಿ ಇದ್ದರೆ ದರಿದ್ರ ಬರುತ್ತೆ ಅಂತ. ಖಂಡಿತವಾಗ್ಲೂ ದರಿದ್ರ ಬರುತ್ತೆ. ಈ ಸ್ವಲ್ಪ ಜನಕ್ಕೆ ಈ ಟಿಪ್ಸ್ಗಳು ಗೊತ್ತಿರಲ್ಲ, ಈ ಥರ ಇದ್ದರೆ ದರಿದ್ರಗಳಿರುತ್ತೆ ಅಂತ. ಅದಕ್ಕಾಗಿ ಇವತ್ತಿನ ಈ ವಿಡಿಯೋ ಈ ಮನೇನ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೋಬೇಕು ಏನು ಅನ್ನೋದನ್ನ ಸ್ವಲ್ಪ ಜನ ಗೊತ್ತಿರಲ್ಲ. ಇದರಿಂದ ಹುಟ್ಟು ದರಿದ್ರ ಇರುತ್ತೆ. ಇದರಿಂದ ಹಣ ಅನ್ನೋದು ಮನೆಗೆ ಸೇರಲ್ಲ, ಲಕ್ಷ್ಮಿ ಅನ್ನೋದು ಮನೆಗೆ ಸೇರಲ್ಲ. ಅದಕ್ಕೋಸ್ಕರ ನೀವೆಲ್ಲ ಇದೆಲ್ಲ ಇಟ್ಕೊಂಡಿರಾ, ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೀರಾ, ಇಲ್ಲ ನಮಾಜಿ ಮಾಡ್ತಿದ್ದೀರಾ, ಯಾಕೋ ಹಣ ಸೇರ್ತಾ ಇಲ್ಲ, ಒಂಥರ ಮನೆಯಲ್ಲಿ ದರಿದ್ರ ಇದೆ ಅಂತ ಹೇಳ್ಕೊಳ್ಳೋರು ಈ ರೀತಿ ಎಲ್ಲ ಮನೇಲಿ ಇಟ್ಕೊಂಡು ಇದು ಮಾಡಿದ್ರೆ ಆಗ್ದಲೆ ಮತ್ತು ಇನ್ನೇನಾಗುತ್ತೆ. ಫಸ್ಟು ನಾವು ಮನೇಲಿ ಏನೆಲ್ಲ ಇಟ್ಕೋಬೇಕು, ಏನೆಲ್ಲ ಇಟ್ಕೋಬಾರ್ದು ಅನ್ನೋದನ್ನ ಫಸ್ಟು ನಾವು ತಿಳ್ಕೊಬೇಕು. ಮತ್ತು ಮನೇನ ಕ್ಲೀನಾಗಿ ಇಟ್ಕೊಂಡು ಹೋಗಬೇಕು ಅಲ್ವಾ? ಇದು ಬಂದ್ಬಿಟ್ಟು ಇವಾಗಿನ ಕಾಲದಲ್ಲ, ಫಸ್ಟಿಂದನೂ ಇರುವಂಥದ್ದು. ಸ್ವಲ್ಪ ಜನ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಮತ್ತು ಈ ವಿಡಿಯೋ ಬಂದುಬಿಟ್ಟು ಗೊತ್ತಿಲ್ಲದಲೇ ಇರೋರಿಗೆ, ನಿಮಗೆ ಗೊತ್ತಿದ್ದರೆ ನೀವು ಇನ್ನೂ ಯಾವುದಾದ್ರೂ ಟಿಪ್ಸ್ಗಳಿದ್ರೆ ಕಮೆಂಟ್ ಮಾಡಿ ನನಗೆ, ಮತ್ತು ತುಂಬ ಜನಕ್ಕೆ ಶೇರ್ ಮಾಡಿ. ಮತ್ತು ಇದರಲ್ಲೊಂದು 10 ಟಾಪಿಕ್ಸ್ ಬಂದುಬಿಟ್ಟಿದೆ. ಅದೇನಪ್ಪ ಅನ್ನೋದಾದರೆ ಬನ್ನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನೀವು ಇದೇ ರೀತಿ ಮಾಡ್ಕೊಳ್ತೀರಾ, ನಿಮ್ಮ ಮನೆಯಲ್ಲಿ ಏನಾದರೂ ಮಿಸ್ಸಾಗಿ ಈ ರೀತಿ ಇತ್ತಾ ಅನ್ನೋದಾದರೆ ಇವತ್ತೇ ನೀವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಇದು ಮನೇಲಿ ಇದ್ದಷ್ಟು ಎಷ್ಟು ಜಗಳ ಆಗುತ್ತೆ ಅಂದರೆ, ಮನೆಯಲ್ಲಿ ಜಗಳ ಆಗಲಿ, ದರಿದ್ರ ಆಗಲಿ ಎಲ್ಲ ಇರುತ್ತೆ. ಇದರಲ್ಲಿ ಅತ್ತೆ ಸೊಸೆ ಜಗಳ ಆಗಲಿ, ಗಂಡ ಹೆಂಡತಿ ಜಗಳ ಆಗಲಿ ಎಲ್ಲ ಇರುತ್ತೆ ಇದರಲ್ಲಿ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲನೇ ಟಿಪ್ಸ್ ಬಂದುಬಿಟ್ಟು, ಮೊದಲನೇದಾಗಿ ಒಡೆದ ಕನ್ನಡಿ ಯಾವತ್ತೂ ಕೂಡ ಮನೇಲಿ ಇರಬಾರ್ದು. ಸ್ವಲ್ಪ ಒಂದು ಸೈಡಿಗೆ ಹೋಗಿದೆ ಅಷ್ಟೇ, ಒಂದು ಸ್ವಲ್ಪ ಮುಖ ನೋಡೋದಷ್ಟೇ ಅಲ್ವಾ, ಒಂದು ಸ್ವಲ್ಪ ಸೈಡಲ್ಲಿ ಸ್ಕ್ರ್ಯಾಚ್ ಬಿದ್ದಿದೆ ಅಷ್ಟೇ ಅಂತಲೂ ಕೂಡ ಇಟ್ಕೋಬೇಡಿ. ಅದನ್ನು ನಿಜವಾಗ್ಲೂ ಎಷ್ಟೇ ರೇಟ್ ಇರೋ ಕಾಸ್ಟ್ಲಿ ಆದರೂ ಕೂಡ ಪರವಾಗಿಲ್ಲ, ತೆಗೆದು ಬಿಡಿ, ಎಸ್ದು ಬಿಡಿ ಅದನ್ನು. ಅದರಷ್ಟು ದೊಡ್ಡ ದರಿದ್ರ ಅಂತೂ ಯಾವುದೂ ಇಲ್ಲ. ಪ್ಲೀಸ್ ನೀವು ಯಾರು ಆ ಥರ ಮನೇಲಿ ಇಟ್ಕೊಂಡಿದ್ರು ಕೂಡ ಪ್ಲೀಸ್ ಅದನ್ನು ತೆಗೆದು ಬಿಡಿ. ಮತ್ತು ಶುಕ್ರವಾರ ದಿನ ಮನೆಯಲ್ಲಿ ಕನ್ನಡಿ ಎಲ್ಲ ಹೊಡಿಬಾರ್ದು. ಮನೆಯಲ್ಲಿ ಕನ್ನಡಿ ಮುಖ ನೋಡ್ತೀವಲ್ಲ ಅದು ಅಂತಲ್ಲ, ಗ್ಲಾಸು ಬೌಲ್ ಆ ಥರದ್ದು ಯಾವುದಾಗಲಿ ಕನ್ನಡಿದು ಅದು ಶುಕ್ರವಾರ ಹೊಡಿಬಾರ್ದು ಮನೆಯಲ್ಲಿ. ಮತ್ತು ಆ ಥರ ಏನಾದರೂ ಹೊಡೆದಿದ್ರು ತಕ್ಷಣ ಕ್ಲೀನ್ ಮಾಡಿ ಅದನ್ನು ತೆಗೆದು ಎಸ್ದುಬಿಟ್ಟು ಕ್ಲೀನಿಂಗ್ ಮಾಡ್ಕೊಳ್ಳಿ, ಮನೆಯಲ್ಲಿ ಇಟ್ಕೋಬೇಡಿ ಅದನ್ನು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 2ನೇ ಟಿಪ್ಸು, ಅರ್ಧೋಗಿದೆ ಬಟ್ಟೆಗಳು, ಅದನ್ನೆಲ್ಲ ಹಂಗೆ ಏನಕ್ಕಾದ್ರೂ ಆಗುತ್ತೆ ಅಂತ ಮೂಟೆ ಕಟ್ಟಿ ಎತ್ತಿಡೋದು. ಏನಕ್ಕಾದ್ರೂ ಬೇಕೇ ಬೇಕಾಗುತ್ತೆ ಅಂತ ಇಟ್ಟಬಾರ್ದು. ಈ ರೀತಿ ಅರ್ಧ ಬಟ್ಟೆ ಇದ್ದರೆ ನಿಜವಾಗ್ಲೂ ತೆಗೆದು ಬಿಸಾಕಬೇಡಿ. ಈ ಅರ್ಧ ಬಟ್ಟೆನ ನೀವು ಮೂಟೆ ಕಟ್ಟಿ ಇಟ್ಟರೆ ಏನಾಗುತ್ತೆ ಅಂದರೆ, ಈ ಮೂಟೆ ಕಟ್ಟೋದ್ರಿಂದ ನಮ್ಮ ಕಷ್ಟನೂ ಅದೇ ಥರ ಕಟ್ಟಿಟ್ಟಂಗೆ ಇರುತ್ತೆ. ಅಂದರೆ ಹೇಳ್ತಾರಲ್ಲ ಕಟ್ಟಿಟ್ಟ ಬುತ್ತಿ ಅಂತ, ಅದೇ ರೀತಿ ಇದು ಬಿಡುತ್ತೆ. ಈ ರೀತಿ ಅರ್ಧ ಬಟ್ಟೆ ಇದ್ದಿದ್ರೆ ಅದನ್ನು ತಗೊಂಡೋಗಿ ಎಸ್ದು ಬಿಡಿ. ಇದರಿಂದ ಏನು ಪ್ರಯೋಜನ ಇಲ್ಲ, ಕಷ್ಟ ಬಿಟ್ಟರೆ. ಈಗಿನ ಕಾಲದಲ್ಲಿ ಅಷ್ಟು ಹಳೆ ಬಟ್ಟೆಗಳನ್ನೆಲ್ಲ ಎತ್ತಿಡಬೇಕು ಅಂತ ಏನಿಲ್ಲ. ಅಂದರೆ ಈಗ ಯಾರು ಕೊಡೋಕ್ಕೂ ಆಗಲ್ಲ, ಯಾರು ಇಸ್ಕೊಳ್ಳೋದು ಇಲ್ಲ, ಆ ರೀತಿ ಎಲ್ಲ. ಈ ರೀತಿ ಅರ್ಧ ಬಟ್ಟೆಗಳನ್ನೆಲ್ಲ ಯೂಸ್ ಮಾಡ್ಕೋಬೇಡಿ ಆದಷ್ಟು. ಮನೇಲಿ ಎಲ್ಲಾದರೂ ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಅರ್ಧಿದ್ದು ಅಲ್ಲ, ಸ್ವಲ್ಪ ನಿಮಗೆ ಯೂಸ್ ಇಲ್ದಿರೋ ಬಟ್ಟೆ ಇದ್ದರೆ ಆಶ್ರಮದವರು ಇವರೆಲ್ಲ ಬರ್ತಾರಲ್ವ ಅವರಿಗೆ ಕೊಟ್ಬಿಡಿ. ಅಂದರೆ ವೇಸ್ಟ್ ಆಗಿರೋದು ಹರಿದಿರೋದಲ್ಲ, ನಿಮಗೆ ಯೂಸ್ ಆಗ್ದಲೇ ಇರೋ ಬಟ್ಟೆನ, ನಿಮಗೆ ಬೇಡದಿರೋ ಬಟ್ಟೆನ ಅವರಿಗೆ ಕೊಟ್ಟುಬಿಡಿ. ಮತ್ತು ನಿಮಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟನ್ನು ಮಾತ್ರ ಇನ್ನು ನೆಕ್ಸ್ಟ್ ಬಂದುಬಿಟ್ಟು, ಹೆಣ್ಣು ಮಕ್ಕಳು ಸಂಜೆ ಟೈಮ್ನಲ್ಲಿ ತಲೆ ಬಾಚೋದು. ಈಗ ಹೆಣ್ಮಕ್ಳು ಸಂಜೆ ತನಕ ತಲೆ ಬಾಚಲ್ಲ. ಒಂದು 6 ಗಂಟೆ ಆಯಿತು ಅಂದಾಗ ಸಂಜೆ ಆಗಬೇಕಾದ್ರೆ ತಲೆ ಬಾಚ್ಕೊಳ್ಳೋದು. ಆ ಟೈಮ್ನಲ್ಲಿ ಮನೇಲಿ ಒಂದು ಒಳ್ಳೆ ವೈಬ್ಸ್ ಇರೋದು. ಆ ಟೈಮ್ನಲ್ಲಿ ತಲೆನ ಬಾಚಕ್ಕೆ ಹೋಗಬೇಡಿ. ನಿಮ್ಮ ಪ್ರಕಾರ ಹೇಳಬೇಕಂದ್ರೆ ಲಕ್ಷ್ಮಿ ಮನೆಗೆ ಬರೋ ಟೈಮ್ ಅಂತ ಹೇಳ್ಬೋದು. ಆ ಟೈಮ್ನಲ್ಲಿ ತಲೆ ಬಾಚ್ಕೊಳ್ತಾ ಕೂರೋದು ಎಲ್ಲ ಮಾಡ್ಕೊಳ್ಬೇಡಿ ಪ್ಲೀಸ್. ನೀವು ಯಾವಾಗ ಮನೆ ಕೆಲಸ ಮಾಡಬೇಕು ಆವಾಗಲೇ ಮಾಡಿ. 5 ಗಂಟೆ 6 ಗಂಟೆ ಒಳಗಡೆ ಮುಖ ತೊಳೆದು ಎಲ್ಲ ಕೆಲಸಗಳು ಮುಗ್ದಾದ್ಮೇಲೆ ಕ್ಲೀನಾಗಿ ತಲೆಯೆಲ್ಲ ಬಾಚ್ಕೊಂಡು ಇರ್ಬೋದು. ಬೆಳಗಿಂದ ಸಂಜೆ ತನಕ ಮನೇಲಿರೋರು ಈ ರೀತಿ ಮಾಡ್ಕೋಬೋದು. ಕೆಲಸಕ್ಕೆ ಹೋಗೋರು ಅನ್ನೋದಾದರೆ ಅವರೆಲ್ಲ ಕ್ಲೀನಾಗೇ ಇರ್ತಾರೆ.
ಹೌಸ್ ವೈಫ್ ಅವರು ಒಬ್ಬೊಬ್ಬರು ಹಂಗೆ ಮನೆಯಲ್ಲಿ ಹೆಂಗೆ ಬೇಕಂಗೆ ಇದ್ಬಿಡ್ತಾರೆ, ಸಂಜೆ ತನಕನೂ ಹಂಗೆ ಇರ್ತಾರೆ. ಒಂದು ಕ್ಲಿಪ್ ಹಾಕಿ ಒಂದೊಂದು ವಾರ ತನಕನೂ ತಲೆ ಕೂದಲು ಬಿಚ್ಚಿ ಇರಲ್ಲ, ಅದು ಸರಿಯಾಗಿ ಬಾಚು ಇರಲ್ಲ. ಆ ಥರ ಎಲ್ಲ ಮನೆಯಲ್ಲಿ ಇರಬೇಡಿ, ಒಂಥರ ಸೋಂಬಾರಿತನದಲ್ಲಿ ಇರಬೇಡಿ. ಆ ಥರ ಇರೋದ್ರಿಂದ ಮನೆಯಲ್ಲಿ ತುಂಬ ದರಿದ್ರ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 4ನೇದು, ಮನೆ ಒಳಗಡೆ ಉಗುರು ಕಚ್ಚೋದು ಮತ್ತು ಮನೆ ಒಳಗಡೆ ಉಗುರು ಕಟ್ ಮಾಡೋದು. ಅಂದರೆ ಈಗ ಸಣ್ಣ ಸಣ್ಣ ಮಕ್ಕಳಾಗಲಿ ದೊಡ್ಡವರಿಗೆಲ್ಲ ಇರುವಂಥ ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ಬೋದು. ಮನೆ ಒಳಗಡೆ ಕುತ್ಕೊಂಡ್ಬಿಟ್ಟು ಉಗುರು ಕಚ್ಚಿ ಉಗಿಯೋದು. ಮತ್ತು ಇನ್ನೂ ಕೆಲವರು ಹೊರಗಡೆ ಹೋಗಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಮನೆ ಒಳಗಡೆ ಉಗುರನ್ನು ಕಟ್ ಮಾಡೋದು ಒಳಗಡೆ ಕುತ್ಕೊಂಡು. ಈ ರೀತಿ ಎಲ್ಲ ಮಾಡಬಾರ್ದು. ಈ ಉಗುರೇನಾದರೂ ಕಟ್ ಮಾಡೋದಾದರೆ ಉಗುರನ್ನು ಕಟ್ ಮಾಡಿಬಿಟ್ಟು ಇದನ್ನು ತೆಗೆದುಬಿಟ್ಟು ಒಂದು ಸ್ವಲ್ಪ ಗುಂಡಿ ಮಾಡಿ, ಸಣ್ಣ ಒಂದು ಗುಂಡಿ ಮಾಡಿ ಅದರಲ್ಲಿ ಈ ಉಗುರನ್ನು ಹಾಕಬೇಕು. ಇಲ್ಲ ಅಂದರೆ ಏನಾದರೂ ಮೋರಿ ನೀರು ಹೋಗೋ ಏನಾದರೂ ಇದ್ದಿದ್ರೆ ಅದರೊಳಗಡೆ ಹಾಕೋದ್ರಿಂದ ಹೋಗುತ್ತೆ. ಇದನ್ನು ಉಗುರು ಎಲ್ಲ ಸಿಗೋ ತನಕ ಹಾಕಬಾರ್ದು. ಏನಕ್ಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ ಇವಾಗಿನ ಕಾಲದಲ್ಲಿ ಮಾಟ ಮಂತ್ರ ಅದೆಲ್ಲ ಇರುತ್ತೆ, ಅಂದರೆ ನಾವು ಅದನ್ನೆಲ್ಲ ನಂಬಲ್ಲ. ಹಾಗಾದ್ರೂ ಈ ರೀತಿ ಉಗುರು ಮತ್ತು ಕೂದಲನ್ನೆಲ್ಲ ಈ ರೀತಿ ಸಿಕ್ಕಿದಲ್ಲೆಲ್ಲ ಎಸಿಬಾರ್ದು, ಅದು ನೀಟ್ನೆಸ್ ಕೂಡ ಅಲ್ಲ ಅಂತ ನನ್ನ ಪ್ರಕಾರ. ಹಾಗಾಗಿ ಇದನ್ನೆಲ್ಲ ಈ ರೀತಿ ಹಾಕಬಾರ್ದು. ಇದನ್ನೆಲ್ಲ ಯಾವುದಾದ್ರೂ ಒಂದು ಕಡೆ ನೋಡಿಬಿಟ್ಟು ಬಿಡಿ, ಒಂದು ಇದರಲ್ಲಿ ಹಾಕಿ ಬಿಡಿ, ಒಂದು ಗುಂಡಿ ಮಾಡಿ ಹಾಕಿ, ಇಲ್ಲಾಂದರೆ ಒಂದು ನೀರು ಹೋಗೋ ಜಾಗದಲ್ಲಿ ಆ ಥರ ಹಾಕಿ ಬಿಟ್ಬಿಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕಿಚನ್ನಲ್ಲಿ ಒಡೆದ ಪಾತ್ರೆ ಇಡಬಾರ್ದು. ಒಡೆದೋಗಿರೋದು ಸ್ವಲ್ಪ ಇದಾಗಿರ್ತಲ್ಲ, ಹ್ಯಾಂಡ್ಲ್ ಹೋಗಿದೆ ಅಷ್ಟೇ ಅಂತೆಲ್ಲ ಹೇಳ್ಬಿಟ್ಟು ಕಿಚನ್ನಲ್ಲಿ ಹಳೆ ಪಾತ್ರೆಗಳನ್ನ ಇಡಬೇಡಿ. ತಟ್ಟೆ ಎಲ್ಲ ಒಂಥರ ಸೀಲ್ ಬಿಟ್ಟಿರುತ್ತೆ, ಆ ಥರ ಎಲ್ಲ ಪಾತ್ರೆಗಳನ್ನು ಕಿಚನಲ್ಲಿ ಇಟ್ಕೊಬೇಡಿ. ಏನಕ್ಕೆ ಇಟ್ಕೊಳ್ತೀರಾ? ಅದನ್ನು ಎಷ್ಟೇ ಯೂಸ್ ಮಾಡ್ತಾಯಿದ್ರು ತುಂಬಾ ಜಾಸ್ತಿ ದರಿದ್ರ ಬರುತ್ತೆ. ಅದನ್ನು ಒಂದು ಸತಿ ತೆಗೆದು ನಾವು ವಾಪಸ್ ಹೊರಗಡೆ ಹಾಕಿ ನಾವು ಒಳ್ಳೆ ಪಾತ್ರೆಗಳನ್ನ ತೆಗೆದು ಇಟ್ಕೋಬಹುದು. ಇದನ್ನೆಲ್ಲ ತೆಗೆದು ಎಸೆಯೋದ್ರಿಂದ ಎಷ್ಟೆಲ್ಲ ಹಣ ಅನ್ನೋದು ಕೂಡಿ ಬರುತ್ತೆ ಗೊತ್ತಾ? ಇದನ್ನೆಲ್ಲ ಕೂಡಿಟ್ಕೊಂಡು ದರಿದ್ರ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಕೊಟ್ಟು ಹೊಸ ಪಾತ್ರೆನ ತಗೊಳ್ಬೋದು. ಈ ರೀತಿ ಕೊಟ್ಟು ಹೊಸ ಪಾತ್ರೆ ಉಪಯೋಗಿಸೋದ್ರಲ್ಲಿ ಎಷ್ಟು ಒಳ್ಳೆಯದಲ್ವಾ? ಇದನ್ನು ಯಾರು ಮಿಕ್ಸ್ ಮಾಡ್ಕೋಬೇಡಿ. ಈ ರೀತಿ ಏನಾದರೂ ನಿಮ್ಮ ಕಿಚನಲ್ಲಿದ್ದರೆ ಪ್ಲೀಸ್ ನೀವು ಇವಾಗಲೇ ತೆಗೆದುಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ನಾನು ಏನು ಹಿಂಗೆ ಹೇಳ್ತಿದ್ದೀನಿ ಅಂದ್ಕೊಳ್ಬೇಡಿ, ಇದು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಮನೇಲಿ ನಾವು ಹೆಂಗೆ ನಡ್ಕೊಂಡು ಬರ್ತೀವಿ ಈ ರೀತಿ ಇರೋ ಟಿಪ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಏನಾದರೂ ಇದ್ದರೆ ನೀವು ಕೂಡ ಇವಾಗಲೇ ಖಂಡಿತವಾಗ್ಲೂ ಈ ಟಿಪ್ಸ್ನ ಫಾಲೋ ಮಾಡಿಬಿಟ್ಟು ತೆಗೆದುಬಿಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕೊಳೆ ಬಟ್ಟೆನ ಇಡಬಾರ್ದು. ಇದ್ರ ಬಗ್ಗೆ ಹೇಳೋದಾದರೆ ಸ್ವಲ್ಪ ಜನ ಹಿಂಗೆ ಇಟ್ಕೊಂಡಿರ್ತಾರೆ ಅಂದರೆ ಒಂದೊಂದು ವಾರ ತನಕ ಬಟ್ಟೆನ ಹಂಗೆ ಇಟ್ಕೊಂಡಿರ್ತಾರೆ. ಒಂದೊಂದು ವಾರಕ್ಕೊಂದ್ಸಲ ಸ್ಯಾಟರ್ಡೆ ಸಂಡೇ ತೊಳೆಯೋಣ ಅಂದ್ಕೊಂಡು ಇಟ್ಕೊಂಡಿರ್ತಾರೆ. ಈ ರೀತಿ ಅಂತೂ ಮಾಡೋಕ್ಕೆ ಹೋಗಬೇಡಿ, ತುಂಬ ದರಿದ್ರ. ಇದು ಬಟ್ಟೆ ಕೂಡ ಜಾಸ್ತಿ ಆಗಿರುತ್ತೆ, ವಾರಕ್ಕೊಂದ್ಸಲ ತೊಳೆಯೋದು ಕೂಡ ಕಷ್ಟ, ಮತ್ತು ಮನೆಗೂ ಕೂಡ ದರಿದ್ರ. ಈ ರೀತಿ ಏನಾದರೂ ಇದ್ದರೆ ಏನು ಮಾಡಿ ಅಂದರೆ ಡೈಲಿ ಇಲ್ಲ 2 ದಿನಕ್ಕೊಂದ್ಸಲ ತೊಳೆಯೋದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಮಿಷಿನ್ ಏನಾದರೂ ಇದ್ದರೆ ನಿಮ್ಮ ಕೆಲಸ ನಡೀತಾ ಇದ್ದಂಗೆ ಕೆಲಸದ ಜೊತೆಗೆ ಮಿಷಿನಿಗೆ ನೀರು ಹಾಕಿ ಅದರಲ್ಲಿ ಹಾಕಿ ಅದ್ರ ಪಾಡಿಗೆ ಅದು ತೊಳೆದಾಗಿರುತ್ತೆ. ಇದು ಎಷ್ಟು ನಾವು ಬಟ್ಟೆನ ಈ ರೀತಿ ಇಟ್ಕೊಳ್ತೀವಿ ಅಷ್ಟು ಮನೆಯಲ್ಲಿ ದರಿದ್ರ. ಇದನ್ನು ನೀವು ಡೈಲಿ ಫಾಲೋ ಮಾಡಿ ಅಭ್ಯಾಸ ಮಾಡಿಕೊಂಡ್ರೆ ಇದು ಎಲ್ಲ ಕೆಲಸಗಳ ಜೊತೆ ಅದಾಗದೇ ಆಗೋಗುತ್ತೆ. ಇದೇ ರೀತಿ ಅಭ್ಯಾಸ ಮಾಡ್ಕೊಳ್ತಾ ಹೋಗಿ, ಡೈಲಿ ತೊಳಿತಾ ಹೋಗಿ. ಈ ರೀತಿ ಬಟ್ಟೆನ ಸ್ಟಾಕ್ ಇಡೋದು ಮನೆಗೆ ತುಂಬ ದೊಡ್ಡ ದರಿದ್ರ. ಈಗ ನೆಕ್ಸ್ಟ್ ಬಂದುಬಿಟ್ಟು 7ನೇದು, ಸಾಲ ಮಾಡಬಾರದು. ಸಣ್ಣ ಪುಟ್ಟ ವಿಷಯಕ್ಕೆ ಸಾಲ ಮಾಡೋದು. ಅಂದರೆ ಈಗ ಚಿಕ್ಕ ಚಿಕ್ಕ ವಿಷಯಕ್ಕೂ ಸಾಲ ಮಾಡೋದು, ಒಂದು ಹಬ್ಬ ಮಾಡಬೇಕಂದ್ರೂ ಸಾಲ ಮಾಡೋದು, ಒಂದು ಇಷ್ಟಿರೋ ವಿಷಯಕ್ಕೂ ಎಲ್ಲಾದರೂ ಮದುವೆಗೆ ಹೋಗಬೇಕು ಅಂದರೆ ಸಾಲ ಮಾಡೋದು. ಅಂದರೆ ಈಗ ಸಾಲ ಮಾಡೋದಂದರೆ ಒಂದು ಮಕ್ಕಳು ಫೀಸ್ ಕಟ್ಟಬೇಕು ಆ ಥರ ಏನಾದರೂ ಇದ್ದರೆ ಮಾಡೋದು. ಈಗ ಏನಾದರೂ ಮನೇಲಿ ಇರೋ ದುಡ್ಡು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಬ್ಬಕ್ಕೆ ಎಲ್ಲಾದರೂ ಹೋಗೋಕ್ಕೆ ಬರೋಕ್ಕೆ ಅಂತೆಲ್ಲ ಹೇಳ್ಬಿಟ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಾಲಕ್ಕೆ ಕೈ ಚಾಚೋದು, ಇನ್ನೊಬ್ರ ಹತ್ರ ಹೋಗಿ. ಇದೆಲ್ಲ ಮಾಡಬಾರ್ದು. ಇದೆಲ್ಲ ದೊಡ್ಡ ಕಷ್ಟಕ್ಕೆ ನುಗ್ಗುತ್ತೆ ಮತ್ತು ಮನೇಲಿ ಕೂಡ ದರಿದ್ರ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಸಾಲ ಮಾಡಬೇಡಿ. ಅದೇ ಒಂದು ಮುಂದೆ ಯೋಚನೆ ಮಾಡಿಕೊಂಡು ಈಗ ಹಬ್ಬ ಏನಾದರೂ ಮದುವೆ ಏನಾದರೂ ಇದೆ ಅಂದಾಗ 1 ತಿಂಗಳು ಮುಂಚೆಯಿಂದನೇ ಮನಿ ಸೇವಿಂಗ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಮನಿ ಸೇವಿಂಗ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಸಣ್ಣ ಪುಟ್ಟ ಸಾಲಗಳಿಂದ ನೀವು ಇದಾಗ್ಬೋದು.
ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಸಂಜೆ ವೇಳೆ ಕಸ ಗುಡಿಸಬಾರ್ದು. ಅಂದರೆ ಈಗ ಬೆಳಗ್ಗಿಂದ ಸಂಜೆ ತನಕ ಸುಮ್ಮನೆ ಕೂತ್ಕೊಂಡು ಸಂಜೆ ಆದಾಗ ಕಸ ಗುಡ್ಸೋಕ್ಕೆ ಹೋಗೋದು, ಅಂದರೆ ಟಿ ವಿ ನೋಡ್ತಾ ಕೂತ್ಕೊಂಡು ಹಂಗೆ ಹಿಂಗೆ ಟೈಮ್ ವೇಸ್ಟ್ ಮಾಡಿಕೊಂಡು ಸಂಜೆ ಆದಾಗ ಈಗ ಇದು ಲೈಟ್ ಹಾಕೋ ಟೈಮಿಗೆ ಹೋಗಿ ಕಸ ಗುಡಿಸೋದು ಅದು ಇದು ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡಬಾರ್ದು. ಸಂಜೆ ಟೈಮಲ್ಲಿ ಒಂದು ಒಳ್ಳೆ ವೈಬ್ಸ್ ಇರುತ್ತೆ ಅಲ್ವಾ, ಹಾಗಾಗಿ ಇದನ್ನು ಮಾಡಬೇಡಿ. ಸ್ವಲ್ಪ ಮುಂಚೆನೇ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಲೈಟನ್ನು ಹಾಕೋದು. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಉಪ್ಪು, ಮೊಸರು, ಹಾಲು, ಅರಿಶಿನ ಇದನ್ನು ಸಂಜೆ ಟೈಮ್ನಲ್ಲಿ ಯಾರಾದರೂ ಕೇಳ್ಕೊಂಡು ಬಂದರೆ ಏನಾದರೂ ಒಂದು ಹೇಳ್ಬಿಟ್ಟು ಕಳಿಸಿ. ಇದನ್ನು ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ಬೇಕಂತಲೇ ಕೆಲವು ಜನ ಬಂದು ಕೇಳ್ತಾ ಇರ್ತಾರೆ. ಸಂಜೆ ಟೈಮ್ನಲ್ಲಿ ಇದ್ದರೂ ಕೂಡ ಇದನ್ನು ಕೊಡೋಕ್ಕೆ ಹೋಗಬೇಡಿ, ಇಲ್ಲ ಅಂತ ಹೇಳಿ. ಇಲ್ಲ ಅಂದರೆ ಏನಾದರೂ ಕಾರಣ ಹೇಳಿಬಿಟ್ಟು ಕಳಿಸಿ ಅಷ್ಟೇ. ಆ ಟೈಮ್ನಲ್ಲಿ ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬಾರ್ದು, ಕೊಡಬೇಡಿ. ಮತ್ತು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಶುಕ್ರವಾರ, ಮಂಗಳವಾರ ಹಣ ಕೊಡಬಾರ್ದು ಯಾರಿಗೂ. ಇದು ಯಾಕೆ ಅಂದರೆ ಮನೆಯಲ್ಲಿ ಒಂದು ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ ಯಾರಿಗೂ ದುಡ್ಡನ್ನು ನಿಮ್ಮ ಕೈಯಿಂದ ಯಾರಿಗೂ ಕೂಡ ಅಮೌಂಟನ್ನ ಕೊಡೋಕ್ಕೆ ಹೋಗಬೇಡಿ. ಈಗ ಅಂಗಡಿಗೆ ಹೋಗ್ತೀವಿ, ಏನಾದರೂ ಶಾಪಿಂಗ್ ಮಾಡ್ತೀವಿ, ತರ್ತೀವಿ, ಅದೆಲ್ಲ ಪರವಾಗಿಲ್ಲ. ಇನ್ನು ಕೆಲವು ಜನಕ್ಕೆ ಸಾಲ ಅಂತಲೇ ಕೇಳ್ತಾರೆ, ಆ ಥರ ಸಾಲ ಎಲ್ಲ ಕೊಡೋಕ್ಕೆ ಹೋಗಬೇಡಿ ಸಂಜೆ ಟೈಮ್ನಲ್ಲಿ. ಮತ್ತು ಏನಾದರೂ ಅಗತ್ಯ ಇದೆ ವಸ್ತು ಆದರೆ ಗುರುವಾರ ಬೇರೆ ದಿನ ಆವಾಗ ತೆಗೆದು ಇಟ್ಕೊಳ್ಳಿ, ಯೋಚನೆ ಮಾಡಿ. ಶುಕ್ರವಾರ ಆಗಲಿ ಯಾವುದೇ ಕಾರಣಕ್ಕೂ ಈ ರೀತಿ ಹಣನ ಕೊಡೋಕ್ಕೆ ಹೋಗಬೇಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಟಿಪ್ಸ್ಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ನಿಮಗಿನ್ನೂ ಏನಾದರೂ ಟಿಪ್ಸ್ಗಳು ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಮತ್ತೆ ಬರ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.